ಮಾರ್ನಿಂಗ್ ಗೈಸ್. ಈಗ ಟೈಮ್ 7 ಗಂಟೆ. ಇವತ್ತು 6 ಗಂಟೆಗೆ ಹೋಗೋಣ ಅನ್ಕೊಂಡಿದ್ದೆ, ಬಟ್ ಆಗಲ್ಲ. ಹೆಂಗೆ ಅನ್ಕೋತೀನಿ ಗೈಸ್, ಯಾವಾಗಲೂ ಬಟ್ ಎದ್ದು ಹೋಗೋಕ್ಕೆ ಆಗಲ್ಲ. ಒಂಥರ ಚಳಿ ಥರ ಫ್ಯಾನ್ ಹಾಕ್ಬಿಟ್ಟಿರ್ತೀವಲ್ವ, ಸಖತ್ ನಿದ್ದೆ ಬರ್ತಾ ಇರ್ತದೆ. ನಿದ್ದೆದೊಳಕ್ಕೆ ಮನ್ಸಾಗಲ್ಲ. ಇವತ್ತಿಗೆ ಆದರೂ ಭಯ ಗೈಸ್. ಇವತ್ತು ಆನ್ಲೈನಲ್ಲಿ ಬರೀ ನೋಡಿದೆ, ರ್ಯಾಪಿಡೋ ಮಾಡೋಂಗಿಲ್ಲ ಅಂತ ಬರ್ತೈತೆ. ಮಾಮೂಲಿ ಇಟ್ಕೊಂಡು ಸೀಸ್ ಮಾಡ್ತಾರೆ, ಅದಿದು ಮಾಡ್ತಾರೆ ಅಂತ ಹೇಳ್ತವ್ರೆ. ಬಟ್ ಆದರೆ ಅಫಿಷಿಯಲಾಗಿ ಇನ್ನೂ ಅನೌನ್ಸ್ ಮಾಡೋದು ನಂಗೆ ಗೊತ್ತಾಯ್ತಿಲ್ಲ ಗೈಸ್. ಅಂದರೆ ಆಟೋದವರು ವಿಡಿಯೋ ಮಾಡಿ ಹಾಕ್ತವ್ರೆ. ಬಟ್ ಆದರೆ ಇನ್ನೂ ಅಫಿಷಿಯಲಾಗಿ ಇವರು ಎಲ್ಲಿ ಅನೌನ್ಸ್ ಮಾಡಿದ್ದಾರೆ, ಅದು ಇನ್ನು ಕೋರ್ಟಲ್ಲಿ ಐತೆ. ಅದು ಹೆಂಗೆ, ಅದು ಬಿಟ್ಟರೆ ಇದು ಅರ್ಥನೇ ಐತಿಲ್ಲ ಇದು ಯಾವ ರೀತಿ ಅಂತ. ಆದರೂ ಬೇರೆ ವಿಧಿ ಇಲ್ಲ ಗೈಸ್, ಮಾಡಲೇಬೇಕು. ಆದಷ್ಟು ಟ್ರೈ ಮಾಡ್ತೀನಿ. ಏನೂ ಪರವಾಗಿಲ್ಲ, ಅದೇ ಸೂಪರಾಗಿತ್ತು ಆರ್ಡ್ರ್. ಯಾಕಂದರೆ ಯಾರೋ ಮಾಡ್ತಿಲ್ವಲ್ಲ, ಅದಕ್ಕೆ ಅಂದರೆ ಯಾರೋ ಕೆಲಸ ಮಾಡ್ತಿಲ್ವಲ್ಲ ರ್ಯಾಪಿಡು, ಅದಕ್ಕೆ ನಂಗೆ ಮಾಡ್ರೆ ಸಕಾಲ ಸಿಗ್ತೈತೆ. ಬಟ್ ನೋಡೋಣ. ಈ ಟೈಮ್ 7:05 ಆಗೈತೆ. ಒಂದು 2 ನಿಮಿಷ ಹೊರಡ್ತೀನಿ. ಸೇಮ್ ನಮ್ಮ ಕಾಲೇಜ್ ಬ್ಯಾಗಲ್ಲಿ ಜರ್ಕಿಂಗ್ ಹಾಕೊಂಡು ಹೊರಡ್ತೀನಿ ಗೈಸ್. ತಿಂಡಿ ತಿನ್ನೋಕ್ಕಾಗಲ್ಲ, ಯಾಕಂದರೆ ಈಗ ಪೀಕ್ ಇರುತ್ತಲ್ಲ, ಸ್ವಲ್ಪ ಕಷ್ಟ. ಒಂದು 10 ಗಂಟೆ ಮೇಲೆ 11 ಗಂಟೆ ಮೇಲೆ ಅದೇ ತಿಂತೀನಿ ಗೈಸ್. ಸರಿ ಗೈಸ್, ಈಗ ರ್ಯಾಪಿಡೋ ಮಾಡೋಕೆ ಹೋಗೋಣ. ಗೈಸ್, ಇಲ್ಲಿ ಮರಿಗಳು ರಮ್ಮನ ಪ್ರೊಡಕ್ಟ್ ಮಾಡ್ತಿದ್ದೆ ಗೈಸ್. ರಮ್ಮ ಹೋಯ್ತು ಆ ಕಡೆಗೆ. ಆ ಕಪ್ನಾಯಿ ಸ್ಟಾರ್ಟ್ ಆದಮೇಲೆ ಇಲ್ಲೇ ಅಲ್ದಾಡಬೇಕು ಗೈಸ್. ನಮ್ಮ ಕ್ಯಾಂಪಸ್ ನೋಡಿ, ಇಲ್ಲೇ ಅಲ್ದಾಡಬೇಕು. ಗೈಸ್, ಆಗಲೇ ರೂಮ್ ಬಂದೆ. ಇವತ್ತು ಸಂಜೆವ್ರಿಗೆ ಮಾಡೋಣ ಅಂತ ಅನ್ಕೊಂಡು ಪ್ಲ್ಯಾನ್ ಹಾಕೊಂಡಿದ್ನಲ್ಲ, ಅದೇನಾಗೋಯ್ತು ಅಂದರೆ ಸಡನ್ನಾಗಿ ಪ್ಲ್ಯಾನ್ಗಳು ಕ್ಯಾನ್ಸಲ್ ಆಗಿ ಸ್ಟಾರ್ಟ್ ಆಯಿತು. ಅಂದರೆ ಸಡನ್ನಾಗಿ ಅಡಿಷ್ನಲ್ ಪ್ಲ್ಯಾನ್ಸ್ಗಳು ಸ್ಟಾರ್ಟ್ ಆಯಿತು. ಒಂದು ಟ್ರೈನ್ ಬುಕ್ ಮಾಡಬೇಕಾಗಿತ್ತು, ಟಿಕೆಟ್ ಅವೆಲ್ಲ ಬುಕ್ ಮಾಡಬೇಕಾಗಿತ್ತು. ಅಲ್ಲಿ ಬ್ರೇಕ್ ಆಯಿತು ನನ್ನ ಕೆಲಸ. ಅದಾದಮೇಲೆ ಮತ್ತೆ ರೂಮ್ ಬಂದು ಹೋದೆ. ಆಮೇಲೆ ಅಂದರೆ ಅಲ್ಲೆಲ್ಲ ಹೊರಗಡೆ ಹೋಗ್ಕೊಂಡು ಬುಕ್ ಮಾಡೋಕ್ಕಾಗಲ್ಲ. ರೂಮಿಗೆ ಬಂದುಬಿಟ್ಟು ನೋಟ್ ಮಾಡಿಬಿಟ್ಟು ಯಾವ ಟೈಮಿಂಗ್ಸಿಂದ ಬುಕ್ ಮಾಡಬೇಕಾಗತ್ತೆ ರೂಮ್ ಬಂದಿದ್ದೆ. ಆಮೇಲೆ ಮತ್ತೆ ಹೋದೆ ಗೈಸ್. ಒಂದೂವರೆ 1 ಗಂಟೆಗೇನೋ ಹೋದೆ. ಹೋಗಿ ಒಂದು 3-4 ಆರ್ಡ್ರ್ ಮಾಡಿದೆ, ಮಳೆ ಬಂದ್ಬಿಡ್ತು. ಆಮೇಲೆ ಅಲ್ಲಿ ಏನಾಗೈತೆ ಅಂದರೆ ಗೈಸ್, ನಾನು ಈ ಜಾಗ ಅಷ್ಟು ಮಳೆ ಬಂದಿರಲಿಲ್ಲ, ಬಟ್ ಬೇರೆ ಕಡೆ ಮಳೆ ಬರ್ತೈತೆ. ಬಟ್ ನನಗೆ ಹೆಂಗೆ ಬೇರೆ ಕಡೆ ಮಳೆ ಬರ್ತಿದೆ ಅಂತ ಗೊತ್ತಾಗಿದ್ದು ಅಂದರೆ, ಇಲ್ಲಿ ರ್ಯಾಪಿಡೋ ಆರ್ಡ್ರು ಬರ್ತಾ ಇರಲಿಲ್ಲ. ಆಮೇಲೆ ಗೊತ್ತಾಯಿತು, ಮಳೆ ಬರ್ತಾ ಇದೆ ಅಂತ. ಯಾಕಂದರೆ ಮೋಡ ಫುಲ್ಲು ಇದು ಬಿಟ್ಟಿತ್ತಲ್ಲ ಫುಲ್ಲು. ಅದಕ್ಕೆ ಸುಮ್ಮನೆ ಏನಾಗುತ್ತೆ ಅಂದರೆ ಗೈಸ್, ಆಲ್ರೆಡಿ ಬೆಳಗ್ಗೆಯಿಂದ ನಾನು ಓಪನ್ ಮಾಡಿದ್ರೆ ಸುಮ್ಮನೆ ರೀಲ್ಸ್, ನಾನು ಮೊದಲು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಯಾವುದಾದ್ರೂ ಮಾರ್ವೆಲ್ಲು, ಯಾವುದಾದ್ರು DC ಈ ಥರ ನನಗೆ ಯಾವುದೋ ವೀಡಿಯೋಸ್ಗಳು ಜಾಸ್ತಿ ಬರ್ತಾಯಿತ್ತು. ಕ್ರಿಕೆಟ್ದು ಬರ್ತಾಯಿತ್ತು. ಈಗ ನೋಡೋ ಬರೀ ರ್ಯಾಪಿಡೋ ಗೈಸ್. ಅರ್ಧ ಜೀವ ಬಾಯಿಗೆ ಬರ್ತಿರುತ್ತೆ ಅದರಿಂದ ಗೈಸ್. ಅವ್ರೇನು ಹೇಳ್ತಾರೆ ಅಂದರೆ, ಹಾಕೊಂಡ್ರೆ ಸೀಸು ಮತ್ತೆ ಗಾಡಿ ಕೊಡೋಲ್ಲ. ಏನು ನೀವು ಎಷ್ಟೇ ಇದು ಕೊಡ್ತೀನಿ, ಏನೇ ಮಾಡ್ರೂ ಕೊಡೋಲ್ಲ, ಸೀಸು ಅಂತ ಎದುರಿಸ್ತಾರೆ. ಏನು ಮಾಡೋದು ಗೊತ್ತಿಲ್ಲ ಗೈಸ್. ಅದಕ್ಕೇ ಸುಮ್ಮನೆ ರಿಸ್ಕಿ ಅಂತಕ್ಕೆ ಗೊತ್ತಾದ್ರೂ ಹೊಟ್ಟೆ ಬರೀ. ನೆನ್ನೆ ಚೆನ್ನಾಗಿತ್ತು ಅರ್ನಿಂಗ್ಸು, ಎಲ್ಲ ಸಖತ್ತಾಗಿ ಮಾಡಿದೆ. ಬಟ್ ಇವತ್ತು ರಜಾ ಬೇರೆ ಇದೆಯಲ್ಲ, ಅಮಾವಾಸ್ಯೆ ಅಂದ್ಬಿಟ್ಟು ಕೆಲವೊಂದು ಕಡೆ ಸ್ಕೂಲೆಲ್ಲ ಕಾಲೇಜ್ ರಜಾ ಕೊಟ್ಟಿದ್ದಾರೆ. ಅಂದರೆ ಇದು ಅಫಿಷಿಯಲ್ ರಜಾ ಅಲ್ಲ, ಬಟ್ ಅವ್ರವ್ರ ಕಾಲೇಜಲ್ಲಿ ಕೊಟ್ಕೊಂಡಿದ್ದಾರೆ ನಾರ್ಮಲ್ಲಾಗಿ, ಲೋಕಲ್ ಹಾಲಿಡೇ. ಅದನ್ನು ಸ್ವಲ್ಪ ರ್ಯಾಪಿಡೋದು ಅರ್ನಿಂಗ್ಸ್ ಇವತ್ತು ಕಡಿಮೆ ಇತ್ತು. ಇವತ್ತು ನಾನು ಅಬ್ಸರ್ವ್ ಮಾಡಿದೆ. ನೆನ್ನೆ ಫುಲ್ ಪೀಕಲ್ಲಿತ್ತು, ಇಮ್ಯಾಜಿನೇ ಮಾಡ್ಕೊಳ್ಳಲ್ಲ. ಅಂದರೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಆನ್ ಮಾಡಿದಾಗಿಂದ ಬರೀ ಫೋನ್ ವೈಬ್ರೇಟ್ ಆಗಿ ನನ್ನ ಫೋನ್ ಸ್ವಿಚ್ ಆಫ್ ಆಗೋ ಸ್ಟೇಜ್ ಬಂದುಬಿಟ್ಟಿತ್ತು. ಅಷ್ಟರ ಮಟ್ಟಿಗಿತ್ತು. ಅದಕ್ಕೆ ನಿನ್ನೆ ಎಷ್ಟೋ ಬೇರೆ ದಿನಕ್ಕಿಂತ ಬೇಗನೆ ಅಮೌಂಟ್ ಜಾಸ್ತಿ ಆಯಿತು. ಬಟ್ ಎಷ್ಟು ಅಂತ ಅಮೌಂಟ್ ಹೇಳೋಕ್ಕಾಗಲ್ಲ, ಸುಮ್ಮನೆ ಆಗಬೇಕು. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಅಮೌಂಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಖರ್ಚಿಗೆ ಪೆಟ್ರೋಲ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಸುಮ್ಮನೆ ಬಂದಿಲ್ಲ. ಒಂದು ದಿನದಲ್ಲಿ ನಾವು ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅದು ಆಫಷ್ಟು ನಾನು ಮಾಡಿದ್ದೀನಿ. ಇವತ್ತು ಆಫಷ್ಟು ಮಾಡಿ ರೂಮ್ ಬಂದಿದ್ದೀನಿ. ರೂಮ್ ಬಂದು ಈಗ ಹಾಲು ಗೀರೆಲ್ಲ ಕುಡ್ಕೊಂಡು ಟೆಸ್ಟ್ ಮಾಡ್ತಾಯಿದ್ದೆ. ಈಗ ಅದಕ್ಕೇ ನೈಟಿಗೆ ಸಾಂಬಾರು ಈಗಲೇ ಮಾಡ್ಕೊಬಿಟ್ರೆ ಬೆಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ಈಗ ಸಾಂಬಾರು ಮಾಡೋಕ್ಕೆ ಅಂತ ಹೋದೆ. ಅದಕ್ಕೆ ಈಗ ಒಂದು ವೀಡಿಯೋಲಿ ಇವತ್ತೇನು ಈಗ ಮಾರ್ನಿಂಗಿಂದ ಇಲ್ಲಿ ಗಂಟೆ ಏನು ಅಪ್ಡೇಟ್ ಆಯಿತು ಅಂತ ಹೇಳ್ಬಿಡೋಣ ನಮ್ಗೆ ವೀಡಿಯೋ ಮಾಡೋಕ್ಕೆ ಬಂದೆ ಗೈಸ್. ಈಗ ಸದ್ಯಕ್ಕೆ ಕುಕ್ಕರಲ್ಲಿ ಬೇಳೆ ಹಾಕಿ
ಟೊಮೊಟೊ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಅರ್ಶಿನ ಹಾಕ್ಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಬಿಟ್ರೆ ಬೇಳೆ ಬೇಯ್ತದೆ ಗೈಸ್. ನನಗೆ ಕರೆಕ್ಟಾಗಿ ಬೇಳೆ ಸಾಂಬಾರು ಮಾಡೋಕ್ಕೆ ಬರೋಲ್ಲ. ಈಗ ಅಂದರೆ ನನ್ನ ಫ್ರೆಂಡ್ ಅಭಿ ಮಾಡೋದು ನೋಡಿದ್ದೀನಿ ಹೆಂಗೆ ಮಾಡ್ತಿದ್ದ ಅಂತ. ಆಮೇಲೆ ಈಗ ಸ್ವಲ್ಪ ಏನೋ ಫೋನಲ್ಲಿ ನೋಡಿದೆ ಯೂಟ್ಯೂಬಲ್ಲಿ ಯಾವ ಥರ ಮಾಡೋದು ಅಂತ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೆಂಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ, ಬಟ್ ಮಾಡೋಣ. ಯಾಕಂದರೆ ಇವತ್ತು ಒಂದಿನ ಮಾಡಿದೆ ಅಂದರೆ ನಾಳೆ ಇನ್ನೂ ಚೆನ್ನಾಗಿ ಬರುತ್ತೆ, ಆಮೇಲೆ ನಾಳೆ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಹಂಗೆ ಡೈಲಿ ಅಡುಗೆ ಮಾಡ್ತಿದ್ದೀವಿ ಅಂದಮೇಲೆ ಡೇ ಬೈ ಅಪ್ಡೇಟ್ ಆಗ್ತಾ ಇರ್ತೀವಿ. ಹಂಗೆ ಈಗ ನನ್ನ ಜೊತೆಗೆ ಈಗ ಹುಣಸೆಹಣ್ಣು ತರಕಾರಿ ಅಂದರೆ ಅದು ಬೀನೀಸು ಮತ್ತು ಕ್ಯಾರೆಟ್ ಎಲ್ಲ ತಂದಿದ್ದೀನಿ. ಈಗ ಅದನ್ನು ಕಟ್ ಮಾಡಿ ಆಮೇಲೆ ಮಾಡೋಣ ಗೈಸ್. ನೈಟು ನೆಂಚ್ಕೊಳ್ಳೋಕ್ಕೆ ಏನೋ ಒಂದು ಆಮ್ಲೆಟು, ಇಲ್ಲಾಂದರೆ ಬಾಯ್ಲ್ಡ್ ಎಗ್ಗು, ಇಲ್ಲಾಂದರೆ ಬಾಯ್ಲ್ ಎಗ್ನೇ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಎಣ್ಣೆಲಿ ರೋಸ್ಟ್ ಮಾಡಿಬಿಟ್ಟು ಅದೇನಾರ ಮಾಡೋಣ ಗೈಸ್. ನೋಡೋಣ. ಇನ್ನೂ ಏನು ಡಿಸೈಡ್ ಮಾಡಲ್ಲ ನೈಟ್ ಏನು ಮಾಡೋಣ ಅಂತ. ಸದ್ಯಕ್ಕೆ ಇದು ಸರಿ ಗೈಸ್. ಈಗ ಅಥವಾ ಟ್ರೈಪೋಡ್ ಇಳಿದಿರೋ ಕಾರಣ ನಿಮಗೆ ಗೊತ್ತಲ್ಲ, ನಾನು ಏನು ಅಡುಗೆ ಮಾಡೋದೆಲ್ಲ ತೋರ್ಸೋಕ್ಕಾಗಲ್ಲ. ಒಂದು ಕೈಲಿ ಹಿಡ್ಕೊಂಡು ಇನ್ನೊಂದು ಕೈಲಿ ಮಾಡೋಕ್ಕೂ ನನ್ನ ಕೈಲಾಗಲ್ಲ. ಅದಕ್ಕೆ ವಿಡಿಯೋ ಅಂದರೆ ಅಡುಗೆ ಆದಮೇಲೆ ಮಾಡ್ತೀನಿ ಗೈಸ್ ವ್ಲಾಗ್ನ. నీ అమ్మ చెత్త నా కొడక, మీ అమ్మ నాని చూశారనుకో నా కొడక రే, నీకు పిల్లను కూడా ఇవ్వరు రే ఎవరు. ಇದೇ ಜಾಸ್ತಿ ಆಗಿ ಇದೇ ನಂಗೆ ಜಾಸ್ತಿ ನೋಡ್ಕೊಟ್ಟಿದ್ದು. ಜಾಸ್ತಿ ಇದೆಲ್ಲ ಬೇಗ ಹೊಸಬೇಕು. ಇದು ಇಷ್ಟ ಹೋಗ್ಬಿಟ್ಟು ಆದರೆ ಅಣ್ಣ ಹೇಳ್ತಿಲ್ಲ ಅಷ್ಟೇ. ಸ್ಪೀಡಾಗಿ ಹೋಗಿದ್ರೆ ನನಗೆ ಈ ಥರ ಆಯ್ತಿರ್ಲಿಲ್ಲ, ಇನ್ನೂ ಜಾಸ್ತಿ ಹೋಗ್ತಿತ್ತು. ಇದೇನು ಕಡಿಮೆ ಆಗೈತೆ ಅಂದರೆ ನಾನು ಹೋಯ್ತಿದ್ದು ನಾರ್ಮಲ್ ಸ್ಪೀಡ್ಗೆ ನಾಯಿ ಆಡಬೇಕಲ್ಲ ಗೊತ್ತಿಲ್ಲ. ಹೆಲ್ಮೆಟ್ ನಾಯಿ ಮೇಲೆ ಬೈಕ್ ಬಿಡುತ್ತಲ್ಲಪ್ಪ ಅಂತ ಬ್ರೇಕ್ ಇರುತ್ತೆ. ನಂದು ಇದು ಹೋಗ್ಬಿಟ್ಟೈತೆ, ಅಂದರೆ ಗಾಡಿದು ಇದು ಹೋಗ್ಬಿಟ್ಟಿತ್ತು, ಬ್ರೇಕ್ ಹೋಗ್ಬಿಟ್ಟಿತ್ತು. ನಾನೇ ಅದಕ್ಕೆ ಬ್ರೇಕ್ನ ಸ್ವಲ್ಪ ಇದು ಮಾಡಿದ್ದೆ. ಹೋಗಿ ಸಡನ್ನಾಗಿ ಹಿಡಿದ್ರೆ ಬ್ರೇಕ್ ಕಚ್ಕೊಬಿಡ್ತಿತ್ತು. ಸಿಂಪಲ್ ಆಗಿದ್ದು ಕಚ್ಕೊಬಿಡ್ತಿತ್ತು. ಅದಕ್ಕೆ ಲೂಸ್ ಮಾಡಿದ್ದೆ ನಾನೇ. ಅಲ್ಲಿ ಹೋಯ್ತಿದ್ದಂಗೆ ನಾಯಿ ಆಡೋದೊಂದು ಎರಡನ್ನೂ ಸಡನ್ನಾಗಿ ಹಿಡಿದ್ನಲ್ಲ, ಕಚ್ಕೊಬಿಡ್ತು. ನಾಯಿ ಬಚಾವಾಯ್ತು. ನಾನು 5 ಮಿನಿಟ್ ಐಡಿಯಾಗಳು ಇವನಿಗೆ ಬರ್ತಾವ, ಇಲ್ಲ ತೆಂಗಕ್ಕೆ ಅಂತಾನೆ ಹುಟ್ಟಿದಾರ. ಗೊತ್ತು ಫೋನ್ ಚೇಂಜ್ ಮಾಡ್ದ. ಅದು 4 ಏನೋ 3 ಏನೋ ಅದು 35 45 ಅದು ಎಷ್ಟು ಗೊತ್ತಿಲ್ಲ, ಮನೇಲಿ ಖಾಲಿ ಆಗಿತ್ತ ಏನು ನಾಯಿ. ಒಂದು ಪಾರ್ಸಲ್ ಕೊಟ್ಟು ಅದೇನಾ? ಏನಮ್ಮ ಇಷ್ಟೊಂದು ಸೆಕೆ. ಇವ್ರಿಗೆ ಆಮ್ಲೆಟ್ ಮಾಡೋಣ. ಹೀಗೆ ಮಾಡಿಕೊಟ್ಟಿದ್ದು ಇಲ್ಲೈತಲ್ಲ. ಹಾಂ ಬೇರೆ ಅದೇ ಮೇಲೆ ಡ್ರಗ್ಸ್ ಮಾರಕ್ಕೆ ಗಾಂಜ ಸೊಪ್ಪು ಪಾಟ ಏನು ಬಾರ್ ಹಾಕಕ್ಕ ಯಾವುದು ಇಲ್ಲ ಆ್ಯಕ್ಚುಲಿ. ಕೋಟೆಲ್ಲ ಇದ್ದಲ್ಲ ಅದು ಹೊಂಟೋಗೈತೆ. ಅದು ಕಾಯ್ಸ್ ಎಲ್ಲ ಸಡನ್ ಸರ್ಪ್ರೈಸ್ ಆಗಿ ಬಂದಿರೋದು ಎಲ್ರು. ಡ್ರಗ್ಸ್ ಮಾಡ್ತೀನಿ. ಇವನು ಗೊತ್ತಿಲ್ಲ ನಾನು ಬರೋದು, ಇವನು ಬರೋದು ನನಗೆ ಆಮೇಲೆ ಗೊತ್ತಾಯ್ತು. ಲಾಸ್ಟ್ ಒಂದು 1/4 ಗಂಟೆ ನನಗೆ. ಹಾಂ ಹೌದೌದು, ಅಪ್ಪನ ಅದನ್ನೇ ಹೇಳ್ತಿತ್ತು. ಬಟ್ ಆದರೆ ಅವ್ರದ್ದು ಸ್ವಲ್ಪ ಫಸ್ಟ್ ಟೈಮ್ ಸಾಂಬಾರು ಮಾಡಿರೋದು ಬೇಳೆ ಸಾಂಬಾರು. ಅದೇನೇ ನಿಜೇ ಇರಲಿಲ್ಲ ಅಂತ ಇವನು ಇಲ್ಲೇ ಏನು ಪ್ರಾಫಿಟ್ ಇಲ್ಲ ಅಂದ್ಬಿಟ್ಟು ಖುದಲ್ಲಿ ನೋಡಿದ್ರೆ ಇವನ್ನೆಲ್ಲ ಬಟ್ಟೆ ಗಿಟ್ಟೆ ಕಾರು ಎಲ್ಲ ತಗೊಂಡು ಅದಕ್ಕೆ ಜಗಳ ಆಗಿ ಮತ್ತೆ ಇದಾಗಿ ಮತ್ತೆ ಯಾರೋ ಕೋಟೆಗೆ ಡ್ರಗ್ಸ್ ಸಪ್ಲೈ ಅಲ್ಲಿಂದ ಆಗ್ತಿತ್ತು. ನಿಮಗಪ್ಪ ಕತೆ ಕೊಟ್ಟರೆ ಏನಾಗ್ತದೆ ಇರುತ್ತೆ, ಬಟ್ ನೀ ಹೇಳಲ್ಲ ಅಷ್ಟೇ. ಅವ್ನು ಮಲಯಾಳಿ ಅನ್ಸಲ್ಲ. ನನ್ನ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ?
ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬೀಪ್ ಹಾಕ್ಬೇಕಾಯ್ತು. ನಂಗೆ ಅಡ್ಡೆ ಮಾಡ್ಬಿಡ್ತೀನಿ. ಬೇರೆ ಕೂತ್ಕೋ ಚೇರಲ್ಲೇ. ಸೀಬೆ ನೀ ತಂದಿದ್ದ. ಇಲ್ಲ ಬ್ರೋ ಹೆಂಗೈತೆ ಅಂತ. ಚೆನ್ನಾಗಿದೆ ಬ್ರೋ. ತಿನ್ನಕ್ಕಿಂತ ಮುಂಚೆ ಹೇಳ್ಬಿಡ್ತಾನೆ. ನಿಕ್ಕಿ ಹೇಳಿದ್ನಲ್ಲ ಒಂದು ಟೈಮಲ್ಲಿ ತಿನ್ನಕ್ಕಿಂತ ಉಪ್ಪು ಹಾಕಿಂತ ಮುಂಚೆನೆ ತಿನ್ಬಿಟ್ಟು ಬೆಂಕಿ ಸುವಾಸ ಹಿಂಗೆ ಅಡುಗೆ ಮಾಡ್ತಿದ್ವಿ ನಿಮಗೆ ರೂಮಲ್ಲಿ. ಅರ್ಶಿನ ಈರುಳ್ಳಿ ಅಂದ್ರೆ ಇನ್ನ ಖಾರನೇ ಮಸಾಲೆನೇ ಹಾಕಿಲ್ಲ ಚಿಕನ್ಗೆ. ಒಂದು ಪೀಸ್ ತೆಗೆದು ಕೊಟ್ಟೆ. ಚೆನ್ನಾಗಿತ್ತ ನೋಡು ನಿಕ್ಕಿತ್ತ. ಬೆಂಕಿ ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತ ಅಂದಾಗ ಬೆಂಕಿ ನೀನು ಉಪ್ಪು ಹಾಕಿಲ್ಲ ಖಾರನೂ ಹಾಕಿಲ್ಲ ಚಿಕನ್ಗೆ. ಬೆಂಕಿ ಚೆನ್ನಾಯ್ತಾ? ನೀವು ನಾ ಹೇಳಿಲ್ವಾ ನೀವು ಮಾಡ್ರಿ ಚೆನ್ನಾಗಿದೆ. ಬೆಂಗು ಹಂಗೆಲ್ಲ ತಿನ್ನೋಲ್ಲ ಅದು. ತಿನ್ನಂಗೆ ಇದ್ರೆ ಅಲ್ಲಿದ್ದಾಗ ಬ್ರೋ ಹೇಳಿದ್ರೆ ತಿಂತಿದ್ದೆ ನಾನು. ಹಾಂ ಆಮೇಲೆ ಹಾಕತ್ತೀನಿ. ಹಾಂ ಅಷ್ಟೇ. ಈಗ ಹೋದ ಎಲ್ಲಿ ಜ್ಯೂಸ್ ಕುಡಿಯೋಕೆ ಹೋಗೋಣ? एक मेरा दो तेरा. ಹೀಟ್ ಹಂಗೆ ಇರುತ್ತೆ, ಬೆಳಿಗ್ಗೆ ಹಂಗೆ ಉರಿತಾ ಇರ್ತದೆ. ಇಷ್ಟಿಗೆ 20 ಅಲ್ವಾ? 25 ಅನ್ಕೋತೀನಿ. ಚೆನ್ನಾಗಿದೆ ನೋಡಿ, ಇಲ್ಲಿದ್ದು ಗಾಡಿ ಅಂತ ಅಂಗಡಿ ಹಾಕೋರಲ್ಲ. ಹೊರೆ ಟೈಮು. ನಿನಗೇನೋ ಕೆಲಸ ರೂಮಿಗೆ? ಅಲ್ಲ ಲಾಗು. ಇವತ್ತು ಕೆಲಸದ ಮಧ್ಯಾಹ್ನ ಬಂದ್ಬಿಟ್ಟಿದ್ದೆ, ಇಲ್ಲಿ ಸಂಜೆ ಸುತ್ತಾಡ್ತಿದ್ದೀನಿ. ಈಗ ಇಲ್ಲೇ ಕಡ್ಡಿ ಕಟ್ಟಿದ್ದು ಗಾಳಿಗೆ ಹಾರ್ಕೋಗಿರ್ಬೇಕೇನೋ. ಜಾಕೆಟ್ 600 ರೂಪಾಯಿ. ಕಾಸ್ಟ್ಲಿ ಅನ್ನಿಸ್ತಲ್ಲ ಇದು. ನೀನು ಹಾಕೋ ಥರದೇ ಐತಲ್ಲ ಇದು. ಜಿಮ್ಗೆ ಹಾಕೊಂಡು ಹೋಗ್ತಿದ್ದೆ. ಕರೆಕ್ಟ್ ಅದೇನೇ. ನೀನು ಅದಕ್ಕೆ ನೋಡು, ಇನ್ನು ನೆನಪೈತ ನೀನು ಯಾವ ಥರ ಹಾಕ್ತೀಯ ಅಂತ. ನೀನು ಹೊಸೀತ ನಮ್ಮ ರೂಮಲ್ಲಿ ನಿಂದು. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಗೊತ್ತು ಕಾಟನ್ ಹಾಂ ಹೆಂಗಿದೆ ನೋಡಿ. ಗೈಸ್ ಟೈಮ್ 10:30, ಅದೇ 10:20 ಆಗೈತೆ. ಸುಮ್ಮನೆ ಅವನಿಗೂ ನಿದ್ದೆ ಬರ್ತಿಲ್ಲ, ನಮಗೂ ನಿದ್ದೆ ಬರ್ತಿಲ್ಲ. ತುಂಬ ದಿನ ಆಗೈತೆ ಸುಮ್ಮನೆ ಓಡಾಡಿ. ಅದಕ್ಕೆ ಸುಮ್ಮನೆ ಅವಾಗೆ ಬೀಟ್ ಆಗ್ತಾಯಿದ್ದೀವಿ. ತಿನ್ನೋಕ್ಕೇನು ಇಂಟ್ರೆಸ್ಟ್ ಇದೆ, ಸುಮ್ಮನೆ ಹೋಗಿ ತಿನ್ನೋದು. ನಿಂಗೆ ಓಕೆ ಅನಿಸ್ತೈತೆ ಅವೆಲ್ಲ? ಹಾಂ ಹೇಳಿದ್ರೆ ನಿನಗೆ ಇಲ್ಲ ಹಂಗಲ್ಲ. ನಿನ್ಗೆ ಇದು ನೋಡ್ರಿಲ್ಲ ಓಕೆ ಅನಿಸ್ತೈತೆ ನಿನಗಿದು? ನಗೆ ಬರ್ತಾ ಇದ್ದೀನಿ ಆಚೆ. ಏನೋ ಇದು ಎಲ್ಲ ವರ್ತು ಅಂತ ಅನಿಸ್ತದೆ ಅಷ್ಟೇ ನನಗೆ. ಇದೆಲ್ಲ ನಾರ್ಮಲ್ ಇದರಲ್ಲೇ ಜಾಸ್ತಿ ಕಡಿಮೆಲೇ ಸಿಗುತ್ತೆ. ಕಿಚ್ಚು ನನ್ನ ಮಕ್ಕಳು ಫ್ಯೂಚರ್ ಮಕ್ಕಳಿಗೆ ಆದಾಗ ನೋಡ್ಕೊಳ್ಳೋಣ. ಕಾಸ್ಟ್ಲಿ ಅನಿಸ್ತು ಗಾಯ. ಏನು 300 ರೂಪಾಯಿ ಹಾಕ್ಬಿಟ್ಟು ಏನೈತೆ ನಾಯಿ ಬೆಡ್ಶೀಟ್ ಇದ್ದಂಗೆ ಇದು ನೋಡಿ ಓದಿದೆ. ವೆಲ್ಕಮ್ ಇಲ್ಲ ಇತ್ತು. ನಾನೇ ಹೇಳ್ತಿರೋದು ಬರ್ಕೋ. ನೀರು ಕೊಡಲ್ಲ ಇವು, ಅದೇ ಬೇಜಾರು.
ಇದಕ್ಕೆ ಅಂದರೆ ರಿಲಯನ್ಸಲ್ಲೇ ಚೆನ್ನಾಗಿದೆ, ಕ್ವಾಲಿಟಿ ಇದೆ, ಈ ಪ್ರೈಸ್ಗೆ ಬಂದ್ಬಿಡುತ್ತೆ. ರಿಲಯನ್ಸಲ್ಲಿ ಎಷ್ಟು ಚೆನ್ನಾಗಿದೆ. ಹಾಂ ಅದನ್ನೇ ಕ್ವಾಲಿಟಿ, ಕಲರು ಚೆನ್ನಾಗಿರ್ತದೆ. ಇದು ನೋಡಿದ್ರೆ ಸ್ವಲ್ಪ ಯೂಸ್ ಮಾಡಿಬಿಟ್ಟಿರ್ತಾರೆ, ಇಲ್ಲಾಂದರೆ ಡ್ಯಾಮೇಜ್ ಆಗಿರೋ ಥರ ಕಾಣ್ತೈತೆ. ಮೇ ಬಿ ಸೇಲ್ ಆಗಿರೋದೆಲ್ಲ ತಗೊಂಡಿರ್ತಾರೆ ಅಂತ. ಇದು ಸೇಲ್ ಅಲ್ಲ, ಇವೆಲ್ಲ ರಿಜೆಕ್ಟೆಡ್ ಪೀಸ್. ಅದೇ 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 ಎಸ್. ಆಮೇಲೆ ಇನ್ನೂ ಸೇಲ್ ಆಗಿರೋದು ಮೊದಲೇ ಇರಬೇಕು. ಚೆನ್ನಾಗಿದೆ ನೋಡು. ಡವಲ್ಲ, ಅದು ಫೀಲ್ ಚೆನ್ನಾಗಿತ್ತಲ್ಲ, ಚಕ್ರಗುಲಿ ಆಗ್ತಾಯಿದೆ. ಚೆನ್ನಾಗಿತ್ತು. 250 ರೂಪಾಯಿ. ಚೆನ್ನಾಗಿದೆ. ಬ್ಲ್ಯಾಕಲ್ಲಿ ಬ್ಲ್ಯಾಕಲ್ಲಿ ಹೋಗೋಣ. ನಡಿ. ಏನೇನು ತಗೋತೀಯಾ? ಬಪ್ಪ ಇಲ್ಲಿ ತಿನ್ನೆ, ಇಲ್ಲಿ ನಾಳೆ ಪೆಟ್ರೋಲಿಗೆ ಬಡ್ಕೊಳಂಗಾಗೈತೆ. ಈಗ ಇಲ್ಲಿ ತಗೊಂಡು ಎಲ್ಲಿ ಕಳಿ. ರೂಮಲ್ಲಿ ಇನ್ನೊಂದು ಪಿಲ್ಲೋ ದಪ್ಪ ಹಾಕೊಂಡಿದೆ, ಅದೇನು ಯೂಸ್ ಮಾಡ್ತಿಲ್ಲ ನಾನು. ಇದು ನಾನು ನೋಡೋ ಮಟ್ಟಿಗೆ ತುಂಬ ಯಾವಾಗಲೂ ರಶ್ ಇರ್ತಾರೆ ಇದರಲ್ಲಿ, ಐರಿ ಕೆಫೆಲಿ. ಕಾಫಿ ಇಲ್ಲಿ ಈನು ಕಾಫಿಗೆ ಎಷ್ಟು ಚೆನ್ನಾಗಿ ರಶ್ ಅವ್ರು ನೋಡಿ. ಯಪ್ಪ 10:15 ಈಗ ನೋಡಿ, ಒಂದು 7 ಗಂಟೆಯಲ್ಲಿ ಇದಾಗಿರುತ್ತಲ್ಲ, ಆ ಥರ ಕಾಣಿಸ್ತಿಲ್ಲ ನಿನಗಿದು. ಒಂದು 7 ಗಂಟೆ, ಒಂದು 8 ಗಂಟೆ ಅನ್ನಂಗೆ ಫೀಲ್ ಆಯ್ತೈತೆ. ಅಷ್ಟು ದಿನ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಕಾಸ್ಟ್ಲಿ. ಒಂದು ಗಂಟೆಗಳ ಚೆನ್ನಾಗಿರುತ್ತೆ. ಇಲ್ಲಿ ಏನು ಅಟ್ರಾಕ್ಷನ್ ನನ್ನ ಹೋಟ್ಲಲ್ಲಿ ಬ್ಲ್ಯಾಕ್ ಆಗಿ ಒಂಥರ ಲುಕ್ಕ ಕೊಟ್ಟ ನೋಡು. ಫ್ರೀ ಒಂಥರ ಏನೋ ಮನ್ಸಿಗೆ ಓಕೆ, ಕೂಲ್ ಅನ್ನೋದ್ರ ಫೀಲ್. ಆರಾಮಾಗಿ ಹೋಗಿದ್ಯಾ? ಹೋಗಿದ್ದೀನಿ ನಾನು ಅಲ್ಲೋ ಬೇಕಾಯ್ತು, ಆರಾಮಾಗಿ ಇಟ್ಕೊಂಡು. ಈಗ ಬಂದ್ವಿ. ನೀನು ನೋಡ್ತೀಯ, ಬರೋದು ಒಂದು 4 ಗಂಟೆಗೆ ಬರ್ತಾನೆ. 1/4 ಗಂಟೆ ಫ್ರೆಶ್ ಅಪ್ ಆಗಿಬಿಟ್ಟು ಕೂತ್ಕೊಳ್ಳೋದು, ಎದ್ದೋಳೋದೇ ಇಲ್ಲ. ನಾನು ಹೇಳ್ತೀನಿ ಬ್ರೋ, ಏನು ಓದ್ತೀಯ ಬ್ರೋ, ಏನು ಓದ್ತೀನಿ ಅಂತ ಕೇಳ್ತೀನಿ. ಓದ್ಬೇಕಲ್ಲ ಬ್ರೋ ಅಂತೀನಿ. ಸರಿ ಆಯ್ತು, ಓದು ಬ್ರೋ ಅಂತ ಹೇಳ್ಬಿಟ್ಟು ನಾನೇನು ಡಿಸ್ಟರ್ಬೇ ಮಾಡಲ್ಲ. ಬಟ್ ಅವಾಗ ಮತ್ತೆ ಅರಿವಿಂತ ಇರ್ತೀನಿ ಏನಾದರೂ ಒಂದು. ಟೈಮ್ ಗೈಸ್ 10:45 ಆಗೈತೆ. ಸುಮ್ಮನೆ ಸುತ್ತಾಡ್ಕೊಂಡು ಬಂದ್ವಿ. ಕಬಾಬು, ಅದೇನೋ ಬನ್ ಮಸ್ಕ, ಒಂದು ಟೀ, ಕಬಾಬು ಎಲ್ಲ ಹೊಟ್ಟೆಲಿ ಡಮ್ ಅಂತಿದೆ ಗೈಸ್. ಅದ್ರಲ್ಲಿ ಬರೀ ಈಗ ಒಂದು ಎರಡು ಮೊಟ್ಟೆ ತಿಂದಿದೆ, ಆಮೇಲೆ ಆಮ್ಲೆಟ್ ತಿಂದಿದೆ, ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಹೊಟ್ಟೆಲಿ ಸ್ಟಾಕ್ ಆಗ್ಬಿಟ್ಟಿದೆ. ಕೆಲಸ ಅಂತೂ ಮಧ್ಯಾಹ್ನಕ್ಕೆ ಬಂದಿದ್ದರು. ಇವತ್ತು ಅಭಿ, ಗೌತು ಎಲ್ಲ ಬಂದಿದ್ದರು. ಒಂಥರ ಸ್ಯಾಟಿಸ್ಫೈ ಆಯ್ತು ಇವತ್ತು. ಒಳ್ಳೆ ಮೂಡು ಒಂಥರ ಸ್ವಿಂಗ್ಸ್ ಆಗ್ಬಿಟ್ಟಿತ್ತು ನನಗೆ. ಅರ್ನಿಂಗ್ಸ್ ಆಗಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ ಅಂತ. ಈಗ ಸಮಾಧಾನ ಆಯಿತು ಗೈಸ್. ಸೊ ಅಷ್ಟೇ ಗೈಸ್. ಇವತ್ತು ಗೊತ್ತಲ್ಲ, ಹೇಳಿದ್ ನನಗೆ ರ್ಯಾಪಿಡೋ ಅಂತ ನಾನು ಮಾಡೋಕ್ಕಾದ್ರೆಲ್ಲ ವೀಡಿಯೋ ಮಾಡೋಕ್ಕಂತೂ ಆಗಲ್ಲ. ಅದು ಮಾಡೋದು ಸುಮ್ಮನೆ ಗೊತ್ತಲ್ಲ ಏನಾಗುತ್ತೆ ಅಂತ, ಅದಕ್ಕೆ ಮಾಡಲ್ಲ ಅಷ್ಟೇ ಗೈಸ್. ಇವತ್ತು ನಾನು ಲಾಗ್ ಎಂಡ್ ಮಾಡ್ತೀನಿ. ನಾಳೆ ನೋಡೋಣ, ನಾಳೆ ಸ್ವಲ್ಪ ಆದರೆ ಮಾಡ್ತೀನಿ ಗೈಸ್. ನಾಳೆ ಸ್ವಲ್ಪ ಆಗಲ್ಲ, ಸ್ವಲ್ಪ ಬೇರೆ ಕೆಲಸ ಇದೆ, ಅಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ನೋಡೋಣ. ಸರಿ ಗೈಸ್, ಗುಡ್ ನೈಟ್, ಬೈ ಗೈಸ್. ಆದರೆ ನಾಳೆ ಇಲ್ಲ ನಾಳೆ ಸಿಗೋಣ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.